ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಪಿತಾ ದಿಲೀಪ್ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತು ವ್ಲಾಗ್ ಏನಪ್ಪ ಅಂದರೆ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ, ಬನ್ನಿ. ಆ್ಯಕ್ಚುಲಿ ಇದು ಬಾಲ್ಕನಿ. ಆ್ಯಕ್ಚುಲಿ ಇದು ದೊಡ್ಡ ಬಾಲ್ಕನಿ ಇದೆ. ಇದು ಬಂದು ಚಪ್ಪಲ್ ಸ್ಟ್ಯಾಂಡು. ಇದು ಮೇಲ್ಗಡೆ ಕವರ್ ಎಲ್ಲ ಕಿತ್ತೋಗಿದೆ, ಬೇರೆ ತಗೊಳ್ಬೇಕು. ಇನ್ನು ಫುಲ್ಲು ಬಾಲ್ಕನಿ ತುಂಬ ದೊಡ್ಡದಿದೆ ನಮ್ಮದು. ಇಲ್ಲಿ ಜೋಕಾಲಿ ಮಡಗೋಣ ಅಂತ ಅಂದ್ಕೊಂಡಿದ್ದೀನಿ, ಇನ್ನೂ ಪ್ಲಾನ್ ಆಗಿಲ್ಲ, ಮಡಗಬೇಕು. ಈ ಕಡೆ ಬಂದರೆ ಇಲ್ಲಿ ಫುಲ್ಲು ಉದ್ದಕ್ಕೆ ಪ್ಯಾಸೇಜ್ ಇದೆ. ಇಲ್ಲೂ ಏನೂ ಮಡಗಿಲ್ಲ, ಖಾಲಿ ಇದೆ. ಬಂದರೆ ಒಂದು ತುಳಸಿ ಗಿಡ ಇದೆ. ಇನ್ನು ಈ ಕಡೆ ಫುಲ್ ಮೇನ್ ಡೋರ್ ಇದು. ಒಳಗೆ ಬಂದರೆ ಬನ್ನಿ, ಒಳಗೆ ಬಂದರೆ ಇಲ್ಲಿ ಎದುರುಗಡೆನ ಅಪೋಸಿಟ್ ಒಂದು ರೂಮ್ ಇದೆ. ಅದು ಬಂದು ನಮ್ಮ ಅತ್ತೆ ರೂಮು. ಬನ್ನಿ, ರೂಮ್ ಹೀಗಿದೆ. ಇದೊಂದು ಕಾಟ್ ಇದೆ. ಇಲ್ಲಿ ಎದುರುಗಡೆ ಒಂದು ಕಿಟಕಿ ಇದೆ. ಇಲ್ಲಿ ತುಂಬ ಗಾಳಿ ಬೆಳಕು ಎಲ್ಲ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬರುತ್ತೆ. ಬೆಳಗ್ಗೆ ಟೈಮ್ ಹಿಂಗೆ ಓಪನ್ ಮಾಡಿ ಬಿಟ್ಬಿಡ್ತೀವಿ. ಇನ್ನು ಈ ಕಡೆ ಬಂದರೆ ವಾರ್ಡ್ರೋಬ್ ಇದೆ ದೊಡ್ಡದು. ಎಲ್ಲ ಫುಲ್ಲು ಸ್ಯಾರೀಸ್ ಕಲೆಕ್ಷನ್ಸ್ ಇದೆ ಅವ್ರದ್ದು. ನೆಕ್ಸ್ಟ್ ವಿಡಿಯೋಸಲ್ಲಿ ಅವ್ರ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ತೋರಿಸ್ತೀನಿ. ಇನ್ನು ಈ ಕಡೆ ಬಂದರೆ ಅವ್ರದ್ದು ಪುಟ್ಟು ಡ್ರೆಸ್ಸಿಂಗ್ ಟೇಬಲ್ ಇದೆ. ಏನೇನು ಮಡಗಿದ್ದಾರೆ ಅನ್ನೋದು ನಂಗೆ ನಿಜ ಗೊತ್ತಿಲ್ಲ. ಈ ಕಡೆ ಬಂದರೆ ಒಂದು ಮಷಿನ್ ಇದೆ, ಇನ್ನು ಏನು ಯೂಸ್ ಮಾಡಿಲ್ಲ, ಹಾಗೆ ಇದೆ. ಈ ಕಡೆ ಒಂದು ಪುಟ್ಟು ಗಣಪಂದು ಕ್ಯಾಲೆಂಡರ್ ಇದೆ. ಇಷ್ಟು ರೂಮ್ ಮುಗೀತು. ಇನ್ನು ರೂಮ್ ಪಕ್ಕ ಬಂದರೆ ಒಂದು ಸಿಂಗಲ್ ಸೋಫಾದು ಚೇರ್ ಇದೆ. ಇನ್ನು ಸೋಫಾ ಪಕ್ಕ ಬಂದರೆ ಪುಟ್ಟು ದೇವ್ರ ಮನೆ. ನೆನ್ನೆ ಬ್ಲಾಗಲ್ಲಿ ನೋಡಿದ್ದೀರ ಅನಿಸುತ್ತೆ. ಆ್ಯಕ್ಚುಲಿ ಪೂಜೆ ಮಾಡೋದಂದ್ರೆ ನಂಗೆ ತುಂಬ ಇಷ್ಟ. ಇದಿದೆ. ಇನ್ನು ದೇವ್ರ ಮನೆ ಪಕ್ಕ ಬಂದರೆ ಇದು ನಮ್ಮ ರೂಮ್. ಇದು ರೂಮಲ್ಲಿ ಎಂಟ್ರಿ ಆಗೋಣ. ಆ್ಯಕ್ಚುಲಿ ಕಾಟ್ ಹಾಕ್ಸಿಲ್ಲ, ಪಾಪು ಬಿದ್ದುಬಿಡ್ತಾಳೆ ಅಂದ್ಬಿಟ್ಟು ತೆಗೆಸ್ಬಿಟ್ಟಿದ್ದೀವಿ. ನೆಕ್ಸ್ಟು ಹಾಕ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇದು ಬಂದು ನನ್ನ ಡ್ರೆಸ್ಸಿಂಗ್ ಟೇಬಲ್ಲು. ಇಲ್ಲೆಲ್ಲ ಫುಲ್ಲು ಸ್ಯಾರಿ, ನಂದು ಮೇಕಪ್ ಐಟಮ್ಸ್ಗಳೆಲ್ಲ ಮಡಗಿದ್ದೀನಿ. ಎಲ್ಲ ಫುಲ್ ಗಲೀಜಾಗಿದೆ. ಇದು ಬಂದು ನನ್ನ ವಾರ್ಡ್ರೋಬು ಫುಲ್ ಗಲೀಜಾಗಿದೆ. ನೆಕ್ಸ್ಟ್ ವಿಡಿಯೋಸಲ್ಲಿ ನೀಟಾಗಿ ಎಲ್ಲ ಆರ್ಗನೈಸ್ ಮಾಡಿ ಇದ್ರದ್ದೇ ಒಂದು ವಿಡಿಯೋ ಮಾಡ್ತೀನಿ. ಇನ್ನು ಈ ಕಡೆ ಬಂದರೆ ಒಂದು ಪುಟ್ಟು ಟೆಡಿ ಇದೆ, ಹ್ಯಾಂಗ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ಬಿಟ್ಟು, ಲುಕ್ ಇದೆ ಅಂದ್ಬಿಟ್ಟು ಇಲ್ಲಿ ಹಾಕಿದ್ದೀನಿ. ಇನ್ನು ಈ ಕಡೆ ಬಂದರೆ ದೊಡ್ಡ ಕಿಟಕಿ ಇದೆ. ಆ್ಯಕ್ಚುಲಿ ಗಾಳಿ ಬೆಳಕು ಇದರಲ್ಲೂ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಇಲ್ಲಿ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಫುಲ್ಲು ಈಚೆ ಒಳಗೆ ಬರುತ್ತೆ ಅಂದ್ಬಿಟ್ಟು ಕ್ಲೋಸ್ ಮಾಡಿದ್ದೀನಿ ಅಷ್ಟೇ. ಇದು ನನ್ನ ಬೆಡ್ಡು. ಫುಲ್ ಆಲ್ಮೋಸ್ಟ್ ಎಲ್ಲ ಪಿಲ್ಲೋಸೇ ಇದೆ ನನ್ನ ಬೆಡ್ಡಲ್ಲಿ. ನನಗೆ ಪಿಲ್ಲೋಸ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಪಿಲ್ಲೋಸೇ ಇದೆ. ಇನ್ನು ಈ ಕಡೆ ಬಂದರೆ ನನ್ನ ಪುಟ್ಟು ಒಂದು ಸಿಂಗಲ್ದು ವಾರ್ಡ್ರೋಬ್ ಇದೆ. ಇಲ್ಲೆಲ್ಲ ಫುಲ್ ನನ್ನದೇ ಐಟಮ್ಸ್ ಇದೆ. ಇದೆಲ್ಲ ಇಲ್ಲೂ ಅಷ್ಟೇ ಮೇಕಪ್ ಐಟಮ್ಸು, ಬಟ್ಟೆ, ಹೊಸದು ಏನೇನಿದೆ ಎಲ್ಲ ಇಲ್ಲೇ ಇದೆ. ಇಷ್ಟೇ ನನ್ನ ರೂಮು. ಇನ್ನು ರೂಮ್ ಪಕ್ಕ ಬಂದರೆ ಇನ್ನೂ ಒಂದು ಸಿಂಗಲ್ ಸೋಫಾ ಇದೆ. ಇನ್ನು ಈ ಕಡೆ ಅಪೋಸಿಟ್ ಬಂದರೆ ಇನ್ನೊಂದು 3 ಸೀಟರ್ ಸೋಫಾ ಇದೆ. ಅದ್ರ ಮೇಲ್ಗಡೆ ಶೋಕೇಸ್ ಇದೆ. ಅದ್ರ ಮೇಲ್ಗಡೆ ನನ್ನ ಮಗಳ ಫೋಟೋಸು, ಈ ಕಡೆ ನಮ್ಮ ಫೋಟೋಸು. ಈ ಕಡೆ ಬಂದರೆ ಕಿಟಕಿ ಇದೆ. ಇಲ್ಲೂ ಅಷ್ಟೇ ತುಂಬ ಗಾಳಿ ಚೆನ್ನಾಗಿ ಬರುತ್ತೆ. ಇಲ್ಲೊಂದು ಚೆನ್ನಾಗಿದೆ ಅಂದ್ಬಿಟ್ಟು ಬೀನ್ ಬ್ಯಾಗ್ ಮಡಗಿದ್ದೀನಿ. ಈ ಕಡೆ ಬಂದರೆ ಸಿಂಗಲ್ ಕಾಟ್ ಇದೆ. ಜಸ್ಟ್ ಯಾರು ಬಂದರೆ ಕುತ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಡಗಿದ್ದೀನಿ. ಈ ಕಡೆ ಬಂದರೆ ಫುಲ್ ನನ್ನ ಮಗಳು ಏರಿಯಾ ಇದು. ಅವಳದು ಆಟ ಸಾಮಾನು ಪ್ರತಿಯೊಂದು ಎಲ್ಲ ಇಲ್ಲೇ ಇದೆ. ಇಲ್ಲೇ ಬಂದು ಆಟ ಆಡ್ತಿರ್ತಾಳೆ. ಇನ್ನು ಮೇಲ್ಗಡೆ ಬಂದರೆ ಗೋಡೆಗೆ TV ಫಿಕ್ಸ್ ಮಾಡಿದ್ದೀನಿ. ಇದು ಒಂದು ನಮ್ಮ ಮಾವ, ಅವರಿಲ್ಲ, ಫೋಟೋ ಇದೆ. ಇನ್ನು ಅಡುಗೆ ಮನೆ ಬ್ಯಾಲೆನ್ಸ್ ಇದೆಯಲ್ಲ. ಇನ್ನು ಹಾಗೆ ಸ್ಟ್ರೈಟ್ ಹೋದರೆ ಇಲ್ಲೊಂದು ಹಾರ್ಚ್ ಇದೆ. ಇದು ಬಂದು ನನ್ನ ಮಗಳದು 3D ಕಾಸ್ಟ್ ಮಾಡಿಸಿದ್ವಿ 8 ಮಂತಲ್ಲಿ ಇದ್ದಾಗ. ಚೆನ್ನಾಗಿ ಕಾಣಿಸುತ್ತೆ ಅಂತ ಇಲ್ಲಿ ಹಾಕಿದ್ದೀವಿ.
ಇನ್ನು ಇದು ಆರ್ಚು, ಅದರೊಳಗೆ ಬಂದರೆ ನಮ್ಮ ಪುಟ್ಟ ಅಡುಗೆ ಮನೆ ಅಂತಲೇ ಹೇಳ್ಬೋದು. ಬನ್ನಿ ನೋಡಿ, ಇದು ಫುಲ್ ಆರ್ಗನೈಸಿಂಗ್ ಮಾಡಿದ್ದೀನಿ. ಅಷ್ಟರಲ್ಲಿದೆ, ಇನ್ನೂ ಮಾಡಬೇಕು. ಮೇಲೆಲ್ಲ ಬಾಕ್ಸ್ ಹೊಸದೆಲ್ಲ ತೆಗ್ದು ಮಡಗಿದ್ದೀನಿ, ಬಟ್ ಇನ್ನೂ ಆರ್ಗನೈಸ್ ಮಾಡಿಲ್ಲ. ಇಷ್ಟಿದೆ. ಈಗೆಲ್ಲ ತಿಂಡಿ ಮಾಡಿದ್ವಲ್ಲ, ಹಾಗಾಗಿ ಎಲ್ಲ ಗಲೀಜಾಗಿದೆ. ಇನ್ನು ಅದು ಹಿಂದ್ಗಡೆ, ಅಡುಗೆ ಮನೆ ಹಿಂದ್ಗಡೆ ಬಂದರೆ ನಮ್ಮದು ಫ್ರಿಡ್ಜ್ ಇದೆ. ಎಸ್ ಫ್ರೆಂಡ್ಸ್, ಆ್ಯಕ್ಚುಲಿ ವಾಯ್ಸ್ ಬಂದು ಅಷ್ಟು ಕ್ಲಾರಿಟಿ ಇರಲಿಲ್ಲ, ಅದಕ್ಕೆ ಇದಕ್ಕೆ ವಾಯ್ಸ್ ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಬಂದು ಡೈನಿಂಗ್ ಹಾಲು, ಬಟ್ ಡೈನಿಂಗ್ ಟೇಬಲ್ ಏನು ಮಡಗಿಲ್ಲ ಇಲ್ಲಿ. ಈ ಕಡೆ ಬಂದರೆ ವಾಷಿಂಗ್ ಮೆಷಿನ್ ಮಡಗಿದ್ದೀನಿ. ಅದು ಹಿಂದ್ಗಡೆ ಬಂದು ಶೋಕೇಶ್ ಇದೆ, ಬಟ್ ನಾನು ಶೋ ಪೀಸಸ್ ಏನೂ ಮಡಗಿಲ್ಲ. ಅಲ್ಲಿ ಲಿಕ್ವಿಡು, ಡೈಲಿ ಯೂಸಸ್ ಏನೇನಿದೆ, ಆಯಿಲು ಅಂಥದ್ದು ಮಾತ್ರ ಇಲ್ಲಿ ಇಡ್ತೀನಿ ನಾನು. ಇನ್ನು ಈ ಕಡೆ ಬಂದರೆ 2 ಬಾತ್ರೂಮ್ ಇದೆ. ಒಂದು ಕಾಮನ್ ಬಾತ್ರೂಮ್ ಇದೆ, ಇನ್ನೊಂದು ಬಂದು ವೆಸ್ಟರ್ನ್ ಬಾತ್ರೂಮ್ ಇದೆ. ಆ್ಯಕ್ಚುಲಿ ತುಂಬ ನೀಟಾಗಿದೆ. ಅಲ್ಲಿ ಸೋಪು, ಕಡೆಯ ಕೂಡ ಇದೆ. ಇಲ್ಲಿ ಬಂದು ಪಾಪುದು ಶ್ಯಾಂಪು, ಬ್ರಷು ಆ ಥರ ಐಟಮ್ಸ್ಗಳು ಮಡಗ್ತೀನಿ ನಾನಿಲ್ಲಿ. ಇನ್ನು ಈ ಕಡೆ ಬ್ಯಾಕ್ ಡೋರು ಇದೆ. ಫ್ರಿಡ್ಜ್ ಪಕ್ಕದಲ್ಲಿ ಈ ಕಡೆ ಒಂದು ಬ್ಯಾಕ್ ಡೋರ್ ಇದೆ. ಆ್ಯಕ್ಚುಲಿ ಅಲ್ಲಿ ಏನೂ ಇಲ್ಲ, ಪ್ಯಾಸೇಜ್ ಇದೆ. ಅಲ್ಲಿ ಬಂದು ಜಸ್ಟ್ ಬಟ್ಟೆಗಳು ಹಾರಾಕೊಳ್ಳೋಕ್ಕೆ ಒಂದು ವೈರ್ ಹಾಕಿದ್ದೀವಿ ಅಷ್ಟೇ. ಅದು ಬಿಟ್ಟರೆ ಇಲ್ಲಿ ಏನೂ ಇಲ್ಲ. ಬಟ್ ಅಷ್ಟಾಗಿ ನಾನು ಬರಲ್ಲ ಇಲ್ಲಿ. ಏನಾರು ಬಟ್ಟೆ ಹಾರಾಕಬೇಕು ಅನ್ನೋದಿದ್ದರೆ ಮಾತ್ರ ಇಲ್ಲಿ ಬರ್ತೀನಿ ಅಷ್ಟೇ. ಯೂಶ್ವಲಿ ಡೋರು ಕೂಡ ನಾನು ಓಪನ್ ಮಾಡಲ್ಲ. ಫೈನಲಿ ಇಷ್ಟೇ ಫ್ರೆಂಡ್ಸ್, ನಮ್ಮನೆ ಹೋಮ್ ಟೂರ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಕ್ಚುಲಿ ನನ್ನ ವಿಡಿಯೋದಲ್ಲಿ ಕ್ಲಾರಿಟಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಆ್ಯಕ್ಚುಲಿ ವಿಡಿಯೋ ಹೇಗೆ ಮಾಡೋದು ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ಬೇರೆಯವ್ರ ವೀಡಿಯೋಸ್ ನೋಡ್ತಾ ಇದ್ದೀನಿ. ಆದಷ್ಟು ಬೇಗ ಕಲ್ತ್ಕೊಳ್ತೀನಿ ವೀಡಿಯೋಸ್ ಹೇಗೆ ಮಾಡೋದು ಅನ್ನೋದು. ಪ್ಲೀಸ್ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಏನಾದ್ರು ತಪ್ಪಿದರೆ ಸಾರಿ, ಪ್ಲೀಸ್ ಕ್ಷಮಿಸಿ. ನೆಕ್ಸ್ಟ್ ವಿಡಿಯೋ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಕೀಪ್ ವಾಚಿಂಗ್. ಲವ್ ಯು ಆಲ್.